ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಚುನಾವಣೆ. ಕಾಂಗ್ರೆಸ್ ಹಾಗೂ ಪ್ರತಿಪಕ್ಷಗಳ ನಡುವೆ ಇರುವಂತಹ ನೇರ ಹಣಾಹಣಿ ಇದು. 7 ಸ್ಥಾನಕ್ಕಾಗಿ ನಡೀತಾ ಇರುವಂತಹ ಈ ಪರಿಷತ್ನ ಚುನಾವಣೆಯಲ್ಲಿ ಇರುವಂತಹ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ 8. 3 ಪಕ್ಷಗಳಿಗೂ ಅಗತ್ಯ ಸಂಖ್ಯಾಬಲದ ಕೊರತೆ ಇದೆ. ಬಿಜೆಪಿಯ ಉಚ್ಚಾಟಿತರನ್ನ ಇಲ್ಲಿ ಬೆಂಬಲಿಸಿದ್ರೆ ಮಾತ್ರ ಕೈಗೆ ಗೆಲುವು ನಿಶ್ಚಿತ. ಹಾಗಾದರೆ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಜೊತೆ ಮಾತುಕತೆಯನ್ನು ನಡೆಸಲಾಗಿದೆಯಾ? ಯಾವ ರೀತಿಯ ಭರವಸೆಯನ್ನು ಕೊಡಲಾಗಿದೆ? ಹೀಗೆ ಹಲವು ಪ್ರಶ್ನೆಗಳು. ಕಾಂಗ್ರೆಸ್ಗೆ ಮತ ಹಾಕುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಅತ್ತ ಕೈನ ಅಂದರೆ ಕಾಂಗ್ರೆಸ್ನ 4 ಮತವನ್ನು ಸೆಳೆದ್ರೆ JDSನ ಗೆಲುವು. JDS ಕೂಡ ಈ ವಿಚಾರದಲ್ಲಿ ಗೋವಿಂದರಾಜು ಅವರನ್ನು ಕಣಕ್ಕಿಳಿಸಿರೋದ್ರಿಂದಾಗಿ ತನ್ನದೇ ಆದಂತಹ ರಣತಂತ್ರವನ್ನು ಹೂಡಿದೆ. ನಿನ್ನೆ ಕೂಡ ಆಗಿರುವಂಥ ಡೆವಲಪ್ಮೆಂಟ್ಸನ್ನು ನೀವು ನೆನಪು ಮಾಡ್ಕೊಳ್ಳೋದಾದರೆ, ಮೊಳಕಾಲ್ಮೂರು ಶಾಸಕರನ್ನು ಮಾತುಕತೆಯನ್ನು ಮಾಡಲಾಗಿದೆ. ಸೊ ಪ್ರತಿಯೊಬ್ಬ ಕಾಂಗ್ರೆಸ್ನ ಶಾಸಕರ ನಡೆ ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. BJPಯ ಉಳಿಕೆ ಮತ ಪಡೆದು 4 ಮತದ ಕೊರತೆ ಉಂಟಾಗೋದ್ರಿಂದ ಆ 4 ಮತವನ್ನು ಒಟ್ಟುಗೂಡಿಸುವಂಥ ನಿಟ್ಟಿನಲ್ಲಿ JDS ಕೂಡ ತನ್ನದೇ ಆದಂತಹ ಪ್ರಯತ್ನವನ್ನು ಮಾಡಿದೆ. ದಳಪತಿಗಳಿಂದ ಕಾಂಗ್ರೆಸ್ ಶಾಸಕರ ಮನವೊಲಿಕೆಯ ಕಾರ್ಯ. ಸಚಿವ ಸ್ಥಾನ ವಂಚಿತರನ್ನು ಸಂಪರ್ಕಿಸಿ ಮತದಾನಕ್ಕೆ ಮನವಿಯನ್ನು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಕಳೆದ 3 ವರ್ಷದ ಆಡಳಿತದಲ್ಲಿ ಮುಖ್ಯಮಂತ್ರಿ ಗಾದಿ ಇರಬಹುದು, ಶಾಸಕರಿರ್ಬೋದು, ಸಚಿವ ಸ್ಥಾನ ಇರ್ಬೋದು, ಅನುದಾನದ ಕೊರತೆ ಇರ್ಬೋದು, ಹೀಗೆ ಹಲವು ಅಸಮಾಧಾನದರು ಕಾಂಗ್ರೆಸ್ನ ಪಾಳೆಯದಲ್ಲಿ ಹೆಚ್ಚಾಗಿರುವುದರಿಂದಾಗಿ ಇದರ ಲಾಭವನ್ನು ಪಡೆದುಕೊಳ್ಳೋದಕ್ಕೆ JDS ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಅಂತಿಮವಾಗಿ ಇವತ್ತು ಸಾಯಂಕಾಲವೇ ಫಲಿತಾಂಶ ಕೂಡ ಬರೋದ್ರಿಂದಾಗಿ ಯಾವುದೇ ರೀತಿಯ ಗೊಂದಲ ಇಲ್ಲದಂತೆ ಚುನಾವಣೆ ನಡೆಯುತ್ತಾ, ಅಥವಾ ಕಾಂಗ್ರೆಸ್ನ ಶಾಸಕರು JDS ಜೊತೆಗೆ, JDS ಮತ್ತು ಉಚ್ಚಾಟಿತರು ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸುವಂತಹ ಸಾಧ್ಯತೆಗಳಿದ್ದಾವ ಅಂತ. ರೈಟ್. ಹಾಗಾದರೆ ಬಲಾಬಲದ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡೋದಾದರೆ, ಕಾಂಗ್ರೆಸ್ನಲ್ಲಿ ನೋಡಿ ಶಾಸಕರ ಬಲ 135, BJPಯಲ್ಲಿ ಶಾಸಕರ ಸಂಖ್ಯೆ 62, JDSನಲ್ಲಿ 18 ಮಂದಿ ಇದ್ದಾರೆ, ಪಕ್ಷೇತರರಿಬ್ಬರಿದ್ದಾರೆ, ಸರ್ವೋದಯ ಪಕ್ಷದ ಒಬ್ಬ ಶಾಸಕರಿದ್ದಾರೆ, ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಒಬ್ಬ ಶಾಸಕರು, BJPಯ ಉಚ್ಚಾಟಿತರು 3 ಇದ್ದಾರೆ. ಈಗ ST ಸೋಮಶೇಖರ್, ಬಸನಗೌಡ ಪಾಟೀಲ್ ಯತ್ನಾಳ್, ಶಿವರಾಮ್ ಹೆಬ್ಬಾರ್ ನಡೆ ಕುತೂಹಲವನ್ನು ಹೆಚ್ಚು ಮಾಡಿದೆ. ಅಭ್ಯರ್ಥಿಗೆ ಗೆಲ್ಲಬೇಕು ಅನ್ನೋದಾದರೆ ಬೇಕಾಗಿರುವಂಥ ಮತಗಳ ಸಂಖ್ಯೆ 28. ಆದರೆ ಇಲ್ಲಿ ಶಿವರಾಮ್ ಹೆಬ್ಬಾರ್ ಮತ್ತು ST ಸೋಮಶೇಖರ್ ಅಂದಾಗ, ಯಾವಾಗ BJPಯಿಂದ ಶಾಸಕರಾಗಿ ಆಯ್ಕೆ ಆಗಿದ್ರೂ ಕೂಡ ಈ 3 ವರ್ಷಗಳಲ್ಲಿ ಅವರ ನಡೆಯನ್ನು ನೀವು ಗಮನಿಸಿದ್ದೀರಿ. ಒಂದು ಕಾಲು ಹೊರಗೆ ಇಟ್ಟಿದ್ರು, ಉಚ್ಚಾಟಿತರೂ ಕೂಡ ಆಗಿದ್ದಾರೆ. BJP ಅವ್ರ ಬಗ್ಗೆ ಕ್ಲಾರಿಟಿಯನ್ನು ಪಡ್ಕೊಂಡಿದೆ. ಅವ್ರ ಕಡೆಯಿಂದ ಮತ ನಿರೀಕ್ಷೆ ಮಾಡೋದು ಬಹಳ ಕಷ್ಟ ಸಾಧ್ಯ. ಬಟ್ ಯತ್ನಾಳ್ ಅವರೇ ಸ್ವತಃ ಹೇಳ್ಕೊಂಡಿರೋ ಪ್ರಕಾರ, ಪತ್ರ ರವಾನೆ ಮಾಡಿರೋ ಪ್ರಕಾರ BJPಗೆ ಅವರ ಮತ, ಅದರಲ್ಲೊಂದು ಕ್ಲಾರಿಟಿ ಸ್ವತಃ BJPಗೂ ಇರುತ್ತೆ, ಯತ್ನಾಳ್ ಅವ್ರಿಗೂ ಕೂಡ ಇದ್ದೇ ಇರುತ್ತೆ. ಹಾಗಾದರೆ ಕಣದಲ್ಲಿ ಯಾರೆಲ್ಲ ಇದ್ದಾರೆ ಅದನ್ನೊಂದು ಸಲ ನೋಡ್ಬಿಡೋಣ. ಬಹಳ ಕುತೂಹಲದ ವಿಧಾನ ಪರಿಷತ್ ಚುನಾವಣೆ ಇದು. ಯಾಕೆ ಅಂತ ನಾನು ಹೇಳ್ಬಿಡ್ತೀನಿ. ಕಾಂಗ್ರೆಸ್ ಅಭ್ಯರ್ಥಿಗಳಾಗಿದ್ದಾರೆ BK ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕನಕನೂರ್, PV ಮೋಹನ್, ಶಿವಣ್ಣ ಕಣದಲ್ಲಿದ್ದಾರೆ. ಇದರ ಜೊತೆಗೆ 5ನೇ ಅಭ್ಯರ್ಥಿಯಾಗಿರುವಂಥದ್ದು ವಿನಯ್ ಕಾರ್ತಿಕ್ ಬಹಳ ಕುತೂಹಲವನ್ನು ಹೆಚ್ಚು ಮಾಡಿದೆ. ಇದೇ ರೀತಿ BJP ಅಭ್ಯರ್ಥಿಗಳು ಲಿಂಗರಾಜ್ ಪಾಟೀಲ್ ಇದ್ದಾರೆ, ರಘು ಕೌಟಿಲ್ಯ ಇದ್ದಾರೆ, JDSನ ಅಭ್ಯರ್ಥಿ ಗೋವಿಂದರಾಜು. ಇವರು ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋದ್ರಿಂದಾಗಿ ಬಹಳ ಕುತೂಹಲವನ್ನು ಹೆಚ್ಚು ಮಾಡಿದೆ. ರೈಟ್. ಹಾಗಾದರೆ ಯಾರೆಲ್ಲ ಕಣದಲ್ಲಿದ್ದಾರೆ ಅನ್ನೋದನ್ನು ಮಗದೊಮ್ಮೆ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ರೈಟ್. BK ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರ್, PV ಮೋಹನ್, ಶಿವಣ್ಣ, ಮಳವಳ್ಳಿ ಶಿವಣ್ಣವರು ಕಾಂಗ್ರೆಸ್ ಅಭ್ಯರ್ಥಿ ಕಣದಲ್ಲಿದ್ದಾರೆ. 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ಅವರು ಅಖಾಡದಲ್ಲಿರುವಂಥದ್ದು. ಇವರ ಗೆಲುವಿಗೆ ಮತಗಳ ಕೊರತೆ ಉಂಟಾಗುತ್ತೆ. ಅದಕ್ಕೆ ಕಾಂಗ್ರೆಸ್ ತನ್ನದೇ ಆದಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಇನ್ನು JDS ಅಭ್ಯರ್ಥಿ